ಗ್ರಾಮಾಂತರದ ದೇವನಹಳ್ಳಿ ಪೋಕ್ಸೋ ಪ್ರಕರಣ ಹಿನ್ನೆಲೆ ಮಕ್ಕಳ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸುಂಬೆ ಪ್ರತಿಕ್ರಿಯೆ ನೀಡಿದ್ದಾರೆ. ಫೆಬ್ರವರಿ 9ರಂದು ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದುರ್ಘಟನೆ ನಡೆದಿದೆ. ರಾಜ್ಯ ಮಟ್ಟದ ಮಕ್ಕಳ ಆಯೋಗ ಕಳವಳ ವ್ಯಕ್ತಪಡಿಸುತ್ತಿದೆ. ಮಕ್ಕಳಿಗೆ ಶಾಲೆ ಮನೆಯ ನಂತರ ಅತ್ಯಂತ ಸುರಕ್ಷತೆಯ ಸ್ಥಳ ಅಂದರೆ ಅದು ಶಾಲೆ. ಆಯೋಗ ಈ ಘಟನೆಯ ಬಗ್ಗೆ ಮಾಹಿತಿ ತಿಳಿದುಕೊಂಡಿದೆ. ಇದೊಂದು ಮನೆಯಲ್ಲ, ನರಕದ ಮನೆ. ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಜೊತೆ ಮಾತನಾಡಿದ್ದೇನೆ. ಜಿಲ್ಲಾಡಳಿತ ಇದರ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಆಡಳಿತಾಧಿಕಾರಿ ನೇಮಕ ಮಾಡಬೇಕು. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕು. ಡಿವಿಆರ್ನಲ್ಲಿ ಫೋಟೋಸ್ ಎಲ್ಲ ಡಿಲೀಟ್ ಮಾಡಲಾಗಿದೆ. ಘಟನೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರಿಗೆ ತಿಳಿದಿತ್ತು ಅವರಿಗೆ ಕಾನೂನು ಕ್ರಮ ಆಗಬೇಕು ಅಂತ ದೇವನಹಳ್ಳಿಯಲ್ಲಿ ಶಶಿಧರ್ ಕೋಸುಂಬೆ ಆಗ್ರಹಿಸಿದ್ರು. ದೇವನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳೆದ 9ನೇ ತಾರೀಕಿನಂದು ಒಂದು ಶಾಲೆಯಲ್ಲಿ ಬಹಳ ಒಂದು ದುರ್ಘಟನೆ ನಡೀತು. ಅದು ಬಹಳ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಬಹಳ ಕಳವಳ ವ್ಯಕ್ತಪಡಿಸ್ತಾ ಇದೆ. ಶಾಲೆ ಅಂದ್ರೆ ಮಕ್ಕಳಿಗೆ ಮನೆಯ ನಂತರ ಅತ್ಯಂತ ಸುರಕ್ಷಿತ ಸ್ಥಳ ಅಂದ್ರೆ ಅದು ಶಾಲೆ. ಮತ್ತೆ ಹೆಚ್ಚಿನ ಸಮಯ ಮಕ್ಕಳು ಕಾಲ ಕಳೀತಕ್ಕಂಥದ್ದು ಶಾಲೆ. ಹೀಗಾಗಿ ಇಂಥ ಒಂದು ಮುಗ್ಧ ಮಕ್ಕಳಿಗೆ ಇಂಥ ನೀಚ ವ್ಯಕ್ತಿಗಳು ಯಾವ ರೀತಿಯಾಗಿ ಇಂತಹ ದುಷ್ಕೃತ್ಯ ಮಾಡಿದ್ದಾರೆ ಅನ್ನೋದು ಬಹಳ ಬೇಸರದಾಗ್ತಾ ಇದೆ. ಹೀಗಾಗಿ ಇದು ಆಯೋಗ ಇದು ಸಹಿಸಲ್ಲ. ಮತ್ತೆ ನಮ್ಮ ಪೊಲೀಸ್ ACP ಅವರು ಬಹಳ ದಕ್ಷ ಪ್ರಾಮಾಣಿಕ ಅಧಿಕಾರಿ ಇದ್ದಾರೆ, ಶ್ರೀಧರ್ ಸರ್. ಅವ್ರ ಬಗ್ಗೆ ನಾ ಎಲ್ಲ ಈಗ ಸ್ಟಡಿ ಮಾಡಿದೆ, ತಿಳ್ಕೊಂಡೆ. ಶ್ರೀಧರ್ ಸರ್ ಒಟ್ಟಾರೆಯಾಗಿ ಆಯೋಗ ಇದೆಲ್ಲ ಇವತ್ತಿನ ದಿವಸ ಭೇಟಿ ಕೊಟ್ಟಂತದ್ದು ಮತ್ತೆ ಇಲ್ಲಿನ ಎಲ್ಲ ಈಗ ಘಟನೆ ಸಂಬಂಧಪಟ್ಟಂತೆ ಮಾಹಿತಿ ತಿಳ್ಕೊಂಡಾಗ ಇದು ಒಂದು ಶಾಲೆನೇ ಅನಿಸ್ತಾ ಇಲ್ಲ, ಇದು ಒಂದು ಮನೆ, ಇದು ನರಕದ ಮನೆ ಅಂತ ಹೇಳಿ ಭಾವನೆ ಬರ್ತಾ ಇದೆ. ಹೀಗಾಗಿ ನಾನು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಈಗಾಗಲೇ ನಾನು ಮಾತಾಡಿದ್ದೇನೆ. ಜಿಲ್ಲಾಡಳಿತ ಇದನ್ನು ಕೂಡಲೇ ತ್ವರಿತಗತಿಯಲ್ಲಿ ಇದರ ಸಂಪೂರ್ಣ ಜವಾಬ್ದಾರಿ ತಗೊಳ್ಬೇಕು. ಒಬ್ಬ ಆಡಳಿತಾಧಿಕಾರಿಗಳು ನೇಮಕ ಮಾಡಬೇಕು. ಮಕ್ಕಳ ಬಗ್ಗೆ ಅಪಾರ ಕಳಕಳಿದ್ದಂಥವರಿಗೆ ಆಡಳಿತಾಧಿಕಾರಿ ನೇಮಕ ಮಾಡಬೇಕು. ವಸತಿಗೆ ಸಂಬಂಧಪಟ್ಟಂತ ಇಲ್ಲಿ ಮಕ್ಕಳಿದ್ದಾರೆ, ಪಾಪ ಭಯದ ವಾತಾವರಣದಲ್ಲಿ ಮಕ್ಕಳಿದ್ದಾರೆ, ಅವ್ರಿಗೆ ಆತ್ಮಧೈರ್ಯ ತುಂಬತಕ್ಕಂಥ ಕೆಲಸ ನಮ್ಮ ಸಂಬಂಧಪಟ್ಟಂತ ಇಲಾಖೆಯವ್ರು ಮಾಡಬೇಕು. ವಸತಿ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ BCM ಇಲಾಖೆಯವರಿಗೆ ಜವಾಬ್ದಾರಿ ವಹಿಸಬೇಕು. ಶೈಕ್ಷಣಿಕ ಪರಿಕರಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಯವರು ಮೊನ್ನೆ DDP ಅವ್ರ ಜೊತೆಲಿದ್ದಾರೆ, ಅವರು ಕ್ರಮ ವಹಿಸ್ತಾರೆ. ಮತ್ತೆ ರಕ್ಷಣೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ACP ಅವರು ಕಾರ್ಯ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಶಾಲೆಯಲ್ಲಿದ್ದಂತ ಮಕ್ಕಳು ಪ್ರಸಕ್ತ ಪರೀಕ್ಷೆಗಳು ನಡೆಯುವವರೆಗೆ ಜಿಲ್ಲಾಡಳಿತ ಮುತುವರ್ಜಿ ವಹಿಸುವ ಮೂಲಕ, ಕಾಳಜಿ ವಹಿಸುವ ಮೂಲಕ ಮಕ್ಕಳಿಗೆ ಸುಸೂತ್ರವಾಗಿ ಪರೀಕ್ಷೆ ನಡೆಯುವ ರೀತಿಯಲ್ಲಿ ಕ್ರಮ ವಹಿಸಬೇಕಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಸಂಬಂಧಪಟ್ಟಂತ ಇಲ್ಲಿನ CRP ಮತ್ತು ECOಗಳು ಇವೆಲ್ಲ ಗಮನಿಸಬೇಕು. ಅವರೆಲ್ಲ ಬಂದು ಏನ್ ಮಾಡ್ತಾರೆ ಬಹಳ ನೋವಾಗ್ತಾ ಇದೆ. ಇಂಥವೆಲ್ಲ ಗಮನಿಸಬೇಕು, ಅಧಿಕಾರಿಗಳು ಗಮನಕ್ಕೆ ತರಬೇಕು. ಮಕ್ಕಳ ರಕ್ಷಣೆ ನೀತಿ 2016 ಅಂತ 10 ವರ್ಷ ಆಯ್ತು, ನಾವು ಆಯೋಗದಿಂದ 3 ವರ್ಷದಿಂದ ಹೇಳ್ತಾ ಇದೀವಿ. ಆದ್ರೂ ಸಹಿತ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಬಹಳ ನೋವಿನ ಸಂಗತಿ ಇದೆ. ಹೀಗಾಗಿ ಆ ಒಂದು CRP ಮತ್ತು ECO ಅವರಿಗೆ ಅವರು ಕೂಡಲೇ ಅವ್ರ ಮೇಲೆ ಅವ್ರಿಗೆ ಅಮಾನತ್ ಮಾಡ್ತಕ್ಕಂಥ ಕೆಲಸ ಮಾನ್ಯ DDP ಅವ್ರು ಮಾಡ್ಬೇಕು. ಮತ್ತೆ BO ಅವರು ಸಹಿತ ಬಂದು ನೋಡ್ಬೇಕಾಗಿತ್ತು, ಅವ್ರಿಗೂ ಸಹಿತ ಕಾರಣಕ್ಕೆ ನೋಟಿಸ್ ಜಾರಿ ಮಾಡ್ಬೇಕು. ಅದೇ ರೀತಿಯಾಗಿ ಈ ಒಂದು ಶಾಲೆಯಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಮಾಹಿತಿ ಇದ್ರೂ ಕೂಡ ಯಾರು ಮುಚ್ಚಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಸಹಿತ ಕಾನೂನಿನ ಕ್ರಮ ತಗೊಳ್ಬೇಕಂತಕ್ಕಂಥ ನಿರ್ದೇಶನ ಈಗಾಗಲೇ ಕೊಟ್ಟಿದ್ದೇನೆ. ಆಮೇಲೆ ಫೋಟೋಸ್ ನೋಡ್ಬೇಕಂದ್ರೆ ಅವ್ರು ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಸರ್. ಅಂದ್ರೆ 9ನೇ ತಾರೀಕಿನಿಂದ ಕನಿಷ್ಠ ಏನಿಲ್ಲ ಅಂದ್ರೆ 1 ತಿಂಗಳು DVR ನಲ್ಲಿ ಫೋಟೋಸ್ಗಳು ಇರಬೇಕು. ಬಟ್ ಆ ಫೋಟೋಸ್ ಡಿಲೀಟ್ ಆಗಿದೆ ಅಂತ ಹೇಳಿದ್ದಾರೆ. FSL ನಿಂದ ರಿಟ್ರೈವ್ ಮಾಡಿಸ್ಬೇಕು. ಮತ್ತೆ ಯಾರು ಡಿಲೀಟ್ ಮಾಡಿದಾರೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಬೇಕು. ಪತ್ತೆ ಹಚ್ಚಿ ಅವರಿಗೂ ಸಹಿತ ಚಾರ್ಜ್ ಶೀಟ್ ನಲ್ಲಿ ಸೇರಿಸಬೇಕು. ಒಟ್ಟಾರೆಯಾಗಿ ಈ ಒಂದು ಘಟನೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದಕ್ಕಿಂತ ಯಾರ್ಯಾರಿಗೆ ಗೊತ್ತಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕುವ ಮೂಲಕ ಅವರಿಗೆಲ್ಲ ಕ್ರಮ ವಹಿಸಬೇಕು ಅನ್ನೋದು ಆಯೋಗದ ಒಂದು ನಿರ್ದೇಶನ. ಅದೊಂದು ವಿಷಯ ಈಗಲೇ ಹೇಳಿದೆ ನಿಮ್ಗೆ. ಅವರು ಕಳೆದ ವರ್ಷದಿಂದ ಅವರು ಮಾನ್ಯತೆ ನವೀಕರಣ ಮಾಡ್ಕೊಂಡಿಲ್ಲ. ಪ್ರತಿ ವರ್ಷ ಮಾನ್ಯತೆ ನವೀಕರಣ ಮಾಡ್ಕೊಳ್ಬೇಕು. ಕಳೆದ ವರ್ಷ ಮಾನ್ಯತೆ ನವೀಕರಣ ಮಾಡ್ಕೊಂಡಿದ್ರ ಬಗ್ಗೆ ಮಾಹಿತಿ ತಗೊಂಡಿದ್ದೆ. ಬಟ್ ಆ ಮಾನ್ಯತೆ ನವೀಕರಣ ಇಲ್ಲ ಅಂದ್ರೆ ದಟ್ ಈಸ್ ಕ್ಲೋಸ್ ಅನ್ನೋ ರೀತಿಯಲ್ಲಿ ಹೀಗಾಗಿ ಅದನ್ನು ರದ್ದು ಮಾಡ್ಬೇಕಂತ ಹೇಳಿ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೇನೆ. ಅವರು ರದ್ದು ಮಾಡ್ತಾರೆ. ರದ್ದಿನ ಪ್ರಕ್ರಿಯೆ ಮಾನ್ಯ DDP ಅವ್ರು ಮಾಡ್ತಾರೆ. ಆದರೆ ಪರೀಕ್ಷೆಗಳು ಈ ಒಂದು ಪ್ರಸಕ್ತ ಸಾಲಿನಲ್ಲಿ ಮುಗಿಯುವವರೆಗೂ ಸುಸೂತ್ರವಾಗಿ ನಡೀಲಿ ಅನ್ನೋದು. ವಸತಿಗೆ ಅದು ನಮ್ಮ ವ್ಯಾಪ್ತಿ ಬರೋದಿಲ್ಲ. ವಸತಿಗೆ ಪರ್ಮಿಷನ್ ತಗೊಳ್ಳೋದು ಸೋಷಿಯಲ್ ವೆಲ್ಫೇರ್ ಇಂದ. ನಾವು ವಸತಿಗೆ ಅಂತ ಕೊಟ್ಟಿಲ್ಲ. ತಗೊಂಡಿದಾರ ಅಂತ ಇಲ್ಲಿ ಇರೋ ಪ್ರಕಾರ ಯಾರು ಮಾಹಿತಿ ಕೊಡ್ತಾ ಇಲ್ಲ. ಅಲ್ಲ, ನಿಮ್ ಗಮನ ಕೊಡ್ಬೇಕಲ್ವಾ ಸರ್? CRPಗಳು ನಿಮ್ಗೆ ವರದಿ ಆದ್ರೂ ಕೊಡ್ಬೇಕಾಗಿತ್ತು, ಇಲ್ಲ ನಿಮ್ಗೆ ಹೇಳಬೇಕಾಗಿತ್ತು, BO ಗಮನಕ್ಕಾದ್ರೂ ತರಬೇಕಾಗಿತ್ತಲ್ಲ ಸರ್? ಈಗ ಆಯುಕ್ತರು ಇವರು ಹೇಳಿದಾಗೆ, ನಮ್ಮ ಅಧ್ಯಕ್ಷ ಹೇಳಿದಾಗೆ ಮಾಹಿತಿ ಬಂದಿಲ್ಲ. ಈಗ ನಮಗೆ ರೆಸಿಡೆನ್ಷಿಯಲ್ ಕೂಡ ಇದೆ ಅನ್ನೋಂಥದ್ದು ಈಗ ಗೊತ್ತಾಯ್ತು.
ಅದನ್ನು ಸೋಷಿಯಲ್ ವೆಲ್ಫೇರ್ ಅವರು DC ಅವರು ಆಕ್ಷನ್ ತಗೊಳ್ತಾರೆ. ಶಾಲೆ ಬಗ್ಗೆ ನಾನು ಆಕ್ಷನ್ ತಗೊಳ್ತೇನೆ. ಸರ್, ಈಗ BO ಅವರು ಒಂದು ವಿಸಿಟ್ ಮಾಡಬೇಕಾಗಿತ್ತು. ಎಲ್ಲ ಶಾಲೆಗಳು ನಮಗೆ ಮುಖ್ಯ. ಸರ್ಕಾರಿ, ಅನುದಾನಿತ, ಅನುದಾನರಹಿತ ಎಲ್ಲ ಶಾಲೆನೂ ಮುಖ್ಯ. ಮತ್ತು ಅದರಲ್ಲಿರುವಂಥ ಮಕ್ಕಳೆಲ್ಲನೂ ನಮ್ಮ ವ್ಯಾಪ್ತಿಗೆ ಬರುವಂಥದ್ದು ಸುರಕ್ಷತೆ ನಾವು ಮೇಂಟೈನ್ ಮಾಡಬೇಕು ನಮ್ಮದೇ. ಬಂದಿದ್ದೀನಿ, ನೋಡಿದರೆ ಅಂತ ಹೇಳಿದರು. ಕೆಲವು ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತ ಕೂಡ ಹೇಳಿದರು. ಸೂಚನೆ ಪಾಲನೆ ಮಾಡಿದರೆ ಅವ್ರದ್ದು ಕರ್ತವ್ಯ ಲೋಪನ ಆಗುತ್ತೆ.